ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಫ್ರಂಟ್ ನಾರ್ಮಲ್ ಬ್ಯಾಕ್ ಬೋಟ್ ನೆಕ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಇದು ಸ್ಕ್ಯಾಲಪ್ ಡಿಸೈನ್ ಬರುತ್ತೆ. ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಬ್ಯಾಕ್ ಡಿಸೈನು, ಫ್ರಂಟ್ ನಾರ್ಮಲ್ಲು, ಬ್ಯಾಕು ಕೂಡ ನಾರ್ಮಲ್ಲು. ಬ್ಯಾಕಲ್ಲಿ ಸ್ಕ್ಯಾಲಪ್ ಡಿಸೈನ್ ಬಂದು ಕೆಳಗಡೆ ಒಂದು ಸ್ವಲ್ಪ ಸಿಂಪಲ್ ಡಿಸೈನ್ ಬಂದಿದೆ. ಕಸ್ಟಮರ್ಸೇ ಕೊಟ್ಟಿರೋದು ಈ ಡಿಸೈನು. ಇದು ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ನಾವು ತೋಳಿನ ಅಳತೆಯನ್ನು ತೆಗೆದುಕೊಂಡು ಎಷ್ಟಿದೆಯೋ ನೋಡ್ಕೊಂಡು ಕಟ್ ಮಾಡ್ಕೊಳ್ಳೋಣ. ತೋಳಿನ ಉದ್ದ ಬಂದು 10 ಇಂಚಿದೆ. ಇಲ್ಲಿ ನಾನು 1.25 ಮೀಟರನ್ನು ತೆಗೆದುಕೊಂಡು ಏನು ಈ ಥರ ಕಟ್ ಮಾಡಿಸ್ಕೊಂಬಂದಿರ್ತೀವಿ, ಇಲ್ಲಿ ನೋಡಿ 2 ಫೋಲ್ಡ್ ಇದೆ. ಈ ಥರ ಮಾಡ್ಕೊಂಡಾಗ ನಾವು ಪಟ್ಟಿ ಕೊಡಬೇಕು ಅನ್ನೋ ಅಷ್ಟೇ ಇರಲ್ಲ. ತೋಳಿಗೆ ಸ್ಲೀವ್ಗೆ ಬಟ್ಟೆ ಶಾರ್ಟೇಜ್ ಬಂತು, ಅದಕ್ಕೆ ಅಟ್ಯಾಚ್ ಮಾಡಬೇಕು, ಆ ಥರ ಏನೂ ಇರಲ್ಲ. ಕರೆಂಟ್ ಇಲ್ಲ, ಹಂಗಾಗಿ ನಾನು ಇಲ್ಲಿ ಪ್ರೆಸ್ಸಿಂಗ್ ಮಾಡ್ತಾಯಿಲ್ಲ, ಹಂಗೆ ಕಟಿಂಗ್ ಮಾಡ್ತಾಯಿದ್ದೀನಿ. ಈಗ ಅರ್ಜೆಂಟ್ ಸ್ಟಿಚ್ ಮಾಡಬೇಕು, ಹಂಗಾಗಿ 10 ಇಂಚು ತೋಳಿನ ಉದ್ದ 1 ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಎಷ್ಟೇ ಇರಲಿ ತೋಳಿನ ಉದ್ದ, ಅದಕ್ಕೆ 1 ಇಂಚ್ ಮಾತ್ರ ಎಕ್ಸ್ಟ್ರಾ ತೆಗೆದುಕೊಳ್ಳಿ. ಅಕಸ್ಮಾತ್ ಅವರೇನಾದರೂ ಆಲ್ಟ್ರೇಷನ್ ಹೇಳಿದರೆ, ಉದ್ದ ಹೇಳಿದರೆ ಮಾತ್ರ ತೊಗೊಬೇಕಾಗುತ್ತೆ. ಇಲ್ಲಿ ಇದನ್ನು ತೊಗೊಂಡೆ. ಮತ್ತು ಇಲ್ಲಿ ಆರ್ಮೋಲ್ ರೌಂಡಿಂಗ್ ಏನಿದೆ ಅದನ್ನು ಹಿಂಗೆ ಇಟ್ಕೊಂಡು ನೋಡ್ಕೊಳ್ಳಿ ಒಂದು ಸಲ. ಆರ್ಮೋಲ್ ರೌಂಡಿಂಗ್ 9 ಇಂಚಿದೆ. 9 ಇಲ್ಲಿ ಬಂದು ಡೌನಿಂಗ್ ಬಂದು 3.5ಗೆ ಒಂದು ಮಾರ್ಕ್ ಹಾಕ್ಕೊತಿದ್ದೀನಿ. ಸ್ಟ್ಯಾಂಡರ್ಡ್ ಸೈಜ್ 10 ಇಂಚು, 9.5, 10.5, 11 ಇದಕ್ಕೆಲ್ಲ ನಾವು 3.5 ಇಂಚು ಡೌನಿಂಗನ್ನು ತೊಗೊಬೇಕಾಗುತ್ತೆ. ತೋಳಿಗೆ ಶೇಪ್ ಹಾಕೋದಕ್ಕೆ ಅವ್ರದ್ದು ಎಷ್ಟು ಬರುತ್ತೋ ಅಷ್ಟು ನೋಡಿಕೊಂಡು ನಾವು ಏನು ಆರ್ಮೋಲ್ ರೌಂಡಿಂಗ್ ಇರುತ್ತೋ ಅದನ್ನು ಈ ಲೈನಿಂದ ಈ ಲೈನ್ಗೆ ಎಲ್ಲಿ ಟಚ್ ಆಗುತ್ತೋ ಅಲ್ಲಿ ನೋಡಿಕೊಂಡು ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. +2 ಇಂಚಸ್ ಮಾರ್ಜಿನ್ಗೋಸ್ಕರ ನಮಗೆ ಸಾಕಾಗುತ್ತೆ. ಇದನ್ನು ನೀಟಾಗಿ ನೀವು ಕೈಯಲ್ಲೇ ಶೇಪ್ ಹಾಕೋದನ್ನು ಕಲೀರಿ, ಆವಾಗ ಚೆನ್ನಾಗಿ ಬರುತ್ತೆ. ಒಂದು ಶೇಪ್ ಹಾಕಿದ್ಮೇಲೆ ತೋಳಿನ ಮುಂಭಾಗನೂ ಅಷ್ಟೇ, ಏನು ಇಲ್ಲಿ ಸ್ಲೀವ್ ರೌಂಡಿಂಗ್ ಇರುತ್ತೆ ಕೆಳಗಡೆ, ಅದನ್ನು ಅಷ್ಟೇ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಒಂದು ಮಾರ್ಕ್ ಹಾಕ್ಕೊಂಡು ಈ ಥರ ಹಾಕ್ಕೊಳ್ಳಿ. +2 ಇಂಚಸ್ ಮಾರ್ಜಿನ್ಗೋಸ್ಕರ. ಈಗ ಇದನ್ನು ಕಟ್ ಮಾಡೋಣ. ಇಲ್ಲಿ ನಾವು ತೋಳಿಗೆ ಯಾವುದೇ ಬಟ್ಟೆಯನ್ನು ಅಟ್ಯಾಚ್ ಮಾಡಬೇಕು ಆ ಥರ ಏನಿಲ್ಲ. ನಾನಿಲ್ಲಿ ಫ್ರಂಟ್ ಶೇಪ್ ಏನು ಕಟ್ ಮಾಡ್ತಾ ಇಲ್ಲ, ಬರೀ ಬ್ಯಾಕ್ ಶೇಪ್ ಅಷ್ಟೇ ಕಟ್ ಮಾಡಿದ್ದೀನಿ. ಈಗ ಉಳಿದಂತಹ ಬಟ್ಟೆ ಏನಿದೆ ಅದನ್ನು ಹಿಂಗೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಹಿಂಗೆ ತೆಕ್ಕೊಂಡಾಗ ನಮಗಿಲ್ಲಿ ಸಿಗುತ್ತೆ ಬಟ್ಟೆ. 1.25 ಮೀಟ್ರ್ ತಗೊಂಡಿರೋದ್ರಿಂದ ನಮಗೇನು ಬಟ್ಟೆ ಶಾರ್ಟೇಜ್ ಬರಲ್ಲ. ಇಲ್ಲಿ ಇಟ್ಕೊತಾ ಇದ್ದೀನಿ. ನಾನು ತೋಳಿನ ಉದ್ದ ಏನಿದೆಯೋ ಅದನ್ನು ನೋಡ್ಕೊಂಡು ತೊಗೊಂಡಾಯಿತು. ಈಗ ಬ್ಯಾಕಲ್ಲಿ ಬ್ಲೌಸ್ ಅಂತ ಏನಿದೆ ಅದನ್ನು ನೋಡಿಕೊಂಡು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ಹಿಂಗೆ ಇಟ್ಕೊಳ್ಳಿ. ಇದು ಕೂಡ ನಾನು ಯೂಟ್ಯೂಬಲ್ಲಿ ತೋರಿಸಿದ್ದೀನಿ, ಈ ಡಿಸೈನು ಕೂಡ. ಇದು ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟ್ ನಾರ್ಮಲ್ ಇತ್ತು. ಬ್ಲೌಸ್ ಉದ್ದ ಬಂದು ಅವ್ರದ್ದು ಇಲ್ಲಿ ಬಂದು ನೋಡಿ 15 ಇಂಚಿದೆ. ಬ್ಲೌಸಿನ ಉದ್ದ ಬಂದು 15. ನಾನು 1 ಇಂಚ್ ಮಾತ್ರ ಎಕ್ಸ್ಟ್ರಾ ತೆಗೆದುಕೊಂಡು 16 ಇಂಚ್ಗೆ 15 ರೆಡಿ ಬೇಕಾಗಿರೋದು. 1 ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಇಲ್ಲಿಗೊಂದು ಮಾರ್ಕನ್ನು ಹಾಕ್ಕೊಳ್ಳೋಣ. ಇದು ಅಷ್ಟೇ, ಒಂದು ಲೈನ್ ಎಳ್ಕೊಳ್ಳಿ. ಸುಮ್ಮನೆ ಮಾರ್ಕ್ ಹಾಕ್ಕೊಬಾರ್ದು. ನಮ್ಮದೇನು ಬ್ಲೌಸ್ ಉದ್ದ ಸಿಗುತ್ತೆ ಅಲ್ಲಿಗೊಂದು ಇದನ್ನು ಹಾಕ್ಕೊಂಡಾಗ ಒಂದು ಲೈನ್ ಎಳ್ಕೊಳ್ಳಿ. ನಿಮಗೆ ಕರೆಕ್ಟಾಗಿ ನಾವೇನು ಕಟ್ ಮಾಡ್ತಾ ಇದ್ದೀವಿ, ಎಷ್ಟು ಮಾರ್ಕ್ ಹಾಕಿದ್ದೀವಿ ಅನ್ನೋದು ಕರೆಕ್ಟಾಗಿ ಸಿಗುತ್ತೆ. ಎದೆ ಸುತ್ತಳತೆ ನೋಡ್ಕೊಳ್ಳೋಣ. ಯಾವಾಗಲೂ ಅಷ್ಟೇ ರಿಂಗ್ ಕಡೆನೇ ತೊಗೊಬೇಕಾಗತ್ತೆ. ಇದು ಬಂದು ನೋಡಿ, ಇಲ್ಲಿ 11 ಇಂಚು ಅಂದರೆ 44 ಇದೆ ಸುತ್ತಳತೆ. ಇದು 10.5 ಇಟ್ಕೊತೀನಿ. 1/2 ಇಂಚ್ ಕಡಿಮೆ ಮಾಡ್ತಾಯಿದ್ದೀನಿ. ಮತ್ತು ಇದು ಬೋಟ್ ನೆಕ್ ಬೇರೆ ಆಗಿರೋದ್ರಿಂದ 10.5 ನೋಡಿ, 10.5 11 ಇಂಚ್ ಇರೋದ್ರಿಂದ 10.5ಗೆ ನಾನಿಲ್ಲಿ. ನಾರ್ಮಲ್ ಆದರೆ 10.5 ಇಟ್ಕೊಬೇಕು. ಅಕಸ್ಮಾತ್ ನೀವೇನಾದರೂ ಬೋಟ್ ನೆಕ್ಕೆ ಸ್ಟಿಚ್ ಮಾಡ್ತೀನಿ ಅಂದ್ರೆ ಎಷ್ಟಿರುತ್ತೋ ಇದು ಸುತ್ತಳತೆ ಅಷ್ಟೇ ಇಟ್ಕೊಳ್ಳಿ. ಇಲ್ಲಾಂದರೆ ಕಡಿಮೆ ಮಾಡಿದ್ರೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ. +2 ಇಂಚಸ್ಸು ಮಾರ್ಜಿನ್ಗೋಸ್ಕರ. ಈ ಥರ ಕಂಪಲ್ಸರಿ ನೀವು ಏನು ಎದೆ ಸುತ್ತಳತೆ ಎಷ್ಟಿರುತ್ತೋ ಅದಕ್ಕೊಂದು ಲೈನ್ ಎಳ್ಕೊಳ್ಳೇಬೇಕು. ಆಮೇಲೆ 2 ಇಂಚ್ಗೆ ಮತ್ತೆ ನಾವು ಎಷ್ಟು ಮಾರ್ಜಿನ್ ಪಾಯಿಂಟ್ ಏನಿರುತ್ತೋ ಅದಕ್ಕೂ ಕೂಡ ನೀಟಾಗಿ ಒಂದು ಲೈನ್ ಎಳ್ಕೊಳ್ಳಿ. ಇಲ್ಲಿ 44 ಆಗಿರೋದ್ರಿಂದ ನಾನು ಇದಕ್ಕೆ ಬಂದು 2.5 ಇಂಚು ಮತ್ತು ಸ್ಕ್ಯಾಲಪ್ ಡಿಸೈನ್ ಕೂಡ ಆಗಿರೋದ್ರಿಂದ ನಾನು 2.5 ಇಂಚು. ಇಲ್ಲಿ ಯಾವುದೇ ನೆಕ್ಕನ್ನು ಕಟ್ ಮಾಡಲ್ಲ, ಕ್ಯಾನ್ವಾಸ್ ಕಟ್ ಮಾಡಿಕೊಂಡು ಇದಕ್ಕೆ ಅಟ್ಯಾಚ್ ಮಾಡ್ತೀವಿ. ಹಂಗಾಗಿ 2.5 ಇಂಚ್ ಬಿಟ್ಕೊತಾ ಇದ್ದೀನಿ ಅಷ್ಟೇ, ಮಾರ್ಕಿಂಗ್ ಹಾಕ್ಕೊಂಡು.
ಮತ್ತು ಇಲ್ಲಿ ಶೋಲ್ಡರ್ ಬಂದು 3.5 ಇಂಚ್ಗೆ ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಟೋಟಲ್ ಬಂದು ನಾನು 6.5ಗೆ ಹಾಕ್ಕೊತಾ ಇದ್ದೀನಿ. ಈಗ ಬಂದು ಇಲ್ಲಿ ನಾನು ಇವ್ರಿಗೆ ಆರ್ಮೋಲ್ ರೌಂಡಿಂಗ್ ಬಂದು 7 ಇಂಚಸ್ವರೆಗೂ ತೊಗೊತೀನಿ. ಯಾಕಂದರೆ ಇವ್ರದ್ದು ಕೈ ತುಂಬಾ ದಪ್ಪ ಇರೋದ್ರಿಂದ ಅಷ್ಟನ್ನು ತೆಗೆದುಕೊತಾ ಇದ್ದೀನಿ. ಇಲ್ಲಾಂದರೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ. ಹಿಂಗೆ ಮಾಡ್ಕೊಳ್ಳಿ. ಇಲ್ಲಿಂದ 1.25 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ನಿಮಗೇನಾದರೂ ಆರ್ಮೋಲ್ ಸರಿಯಾಗಿ ಹಾಕಕ್ಕೆ ಬರಲ್ಲ ಅಂದರೆ ನೋಡಿ, ಇಲ್ಲಿ 1/2 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಇದನ್ನು ಒಂದು ಲೈನ್ ಎಳ್ಕೊಳ್ಳಿ. ಕ್ಲೀನಾಗಿ ಇದನ್ನು ಈ ಥರ ಒಂದು ಲೈನ್ ಎಳ್ಕೊಳ್ಳಿ. ನೀವು ತುಂಬ ಈಸಿಯಾಗಿ ಬರುತ್ತೆ ನೋಡಿ. ಇಲ್ಲೇನು ನಾರ್ಮಲಾಗಿ ಎಳ್ಕೊಂಡಿರ್ತೀರ ಅಲ್ಲಿಂದ 1/2 ಇಂಚ್ಗೆ ಈ ಥರ ಒಂದು ಲೈನ್ ಎಳ್ಕೊಂಡು ಕ್ರಾಸಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾಡ್ಕೊಳ್ಳಿ. ಇಲ್ಲಿ ಟಚ್ ಆಗಬೇಕು, ಇಲ್ಲಿ ಡೌನ್ ಇರಬೇಕು. ಕರೆಕ್ಟಾಗಿ ನೀಟಾಗಿ ನಾವೇನು ಶೇಪ್ ಹಾಕ್ತೀವಿ ಅದು ಬರುತ್ತೆ. ಮತ್ತು ಇದೇನಿರುತ್ತೋ ಇದಿಟ್ಬಿಟ್ಟು ಮಧ್ಯಕ್ಕೆ ಇದನ್ನು ಕೂಡ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಇದನ್ನು ಬಿಗಿನರ್ಸ್ ಮಾಡಿದ್ರು ಓಕೆ. ಈಗ ಈ ಲೈನು ಮತ್ತು ಇಲ್ಲೇನು ಪಾಯಿಂಟ್ ಹಾಕಿದ್ದೆ ಗೊತ್ತಾ ನಾನು, ಈ ಪಾಯಿಂಟ್ 1.25 ಮತ್ತು ಇಲ್ಲಿಗೆ ಟಚ್ ಆದರೆ ಸಾಕು. ಈ ಲೈನ್ ಈ ಏನೈತಿ ಈಗ ಎಳೆದಿದ್ದೀನಲ್ಲ ಇದು ಟಚ್ ಆದರೆ ಸಾಕು. ಆ ಥರ ನೋಡಿಕೊಂಡು ನೀವು ಒಂದು ಲೈನ್ ಹಾಕ್ಕೊಳ್ಳಿ. ಈ ಥರ ಮಾಡಿದಾಗ ನೀವು ಫ್ರೆಂಚ್ ಕರ್ವನ್ನು ಯೂಸ್ ಮಾಡಿ. ನಾವು ಏನು ಮಾರ್ಕ್ಗಳನ್ನು ಹಾಕ್ತೀವಿ ಅವು ಫ್ರೆಂಚ್ ಕರ್ವನ್ನು ಯೂಸ್ ಮಾಡಬೇಕಾಗತ್ತೆ. ನೋಡಿ ಈ ಲೈನು ಈಗ ತೋರಿಸ್ತೀನಿ ನೋಡಿ. ನೋಡಿ ಈ ಲೈನು ಮತ್ತು ಇದು 3 ಸೇರೋ ಥರ ನೋಡಿಕೊಂಡು ನೀವು ಒಂದು ಲೈನ್ ಹಾಕ್ಕೊಂಡ್ರೆ ನೀವು ಬ್ಯಾಕ್ ಮಾರ್ಕಿಂಗ್ ಏನಿದೆ ಅದು ಕರೆಕ್ಟಾಗಿ ಬರುತ್ತೆ. ಎಲ್ಲೂ ಕೂಡ ಒಂದು ಸ್ವಲ್ಪ ಆಚೆ ಈಚೆ ಹೋಗೋಲ್ಲ. ನೋಡಿ ಈ ರೀತಿ ಬರುತ್ತೆ. ಈಗ ಇದಿಷ್ಟ ಆಯಿತು. ಮತ್ತು ಇಲ್ಲೂ ಅಷ್ಟೇನೆ ಇದು ಹಿಂಗೆ ಡೌನ್ ಹೋಗೋ ಥರ ಈಗ ಏನು ಲೈನ್ ಇದೆ ಹಿಂಗೆ ಕಟ್ ಮಾಡ್ಕೊಳ್ಳೋಣ, ಆವಾಗ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಕಟ್ ಮಾಡ್ತೀನಿ. ಇದನ್ನು ನಾನು ಫ್ರಂಟಲ್ಲಿ ನೆಕ್ಕನ್ನು ಕಟ್ ಮಾಡೋಕ್ಕೆ ಯೂಸ್ ಮಾಡ್ಕೊತೀನಿ. ಮತ್ತು ಡ್ರೆಸ್ ಕಟ್ ಮಾಡುವಾಗ ಕೂಡ ಅದು ಯೂಸ್ ಆಗುತ್ತೆ. ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ ಈ ಥರ. ಯಾವತ್ತೂ ಅಷ್ಟೇ ಲೈನ್ ಮಾರ್ಕಿಂಗ್ ಏನಿರುತ್ತೆ ಆ ಮಾರ್ಕಿಂಗ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ ನೋಡಿ ಈ ಥರ ಇಲ್ಲೊಂದು 1/4 ಇಂಚು ಕೆಳಗಡೆಗೆ ಬರಬೇಕು. ಅವಾಗಷ್ಟೇ ಫಿನಿಶಿಂಗ್ ನಮ್ಮದು. ಇಲ್ಲಿ ಏನು ನೀವು ಬ್ಯಾಕು ಮತ್ತು ಫ್ರಂಟನ್ನು ಇದನ್ನು ಹಾಕ್ತೀರಾ, ಸೈಡ್ ಸ್ಟಿಚ್ ಹಾಕ್ತೀರಾ, ಆವಾಗ ಕರೆಕ್ಟಾಗಿ ಬರುತ್ತೆ. ಮತ್ತು ಇಲ್ಲಿ ಕೂಡ ಸೆಂಟ್ರಿಗೆ ನೀವು ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂದರೆ ನಾವೇನು ಮಾರ್ಜಿನ್ ಬಿಟ್ಟಿರ್ತೀವೋ ಒಂದು ಸಲ ಹಿಂಗೆ ಅಂದ್ಬಿಟ್ಟು ಅದು ಕರೆಕ್ಟಾಗಿ ಸೆಂಟ್ರಿಗೆ ಬಂದಿರುತ್ತೆ. ಅದನ್ನು ಏನು ಮಾಡಿ ಒಂದು 3.5 ಇಂಚು 4 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಡಾಟ್ ಏನಿರುತ್ತೆ ಅದಕ್ಕೆ ಇಲ್ಲಿಂದ ಒಂದು 1/4 ಇಂಚು ನೀವೇನು ಮಾಡಿ ಈ ಥರ ಲೈನ್ ಹಾಕ್ಕೊಳ್ಳಿ. ಈ ಥರ ಕಟ್ ಮಾಡಿಕೊಂಡ್ರೆ ಬ್ಯಾಕ್ ಪಾರ್ಟು ರೆಡಿ ಆಯಿತು. ಈಗ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟಿಗೆ ಏನು ಉಳಿದಿರುತ್ತೋ ಬಟ್ಟೆ ಅದನ್ನು ಇಟ್ಕೊತಾ ಇದ್ದೀನಿ ನಾನಿಲ್ಲಿ. ಇಲ್ಲಿ ನಮಗೆ ಉದ್ದ ಸಿಗಲ್ಲ, ಹಂಗಾಗಿ ನಾನು ಬೆಲ್ಟ್ ಪಟ್ಟಿಗೆ ಮತ್ತು ಕ್ಯಾನ್ವಾಸಿಗೆ ನಮ್ಗೆ ಅಲ್ಲಿ ಸಿಗುತ್ತೆ. ಇಲ್ಲಿ ನಾನು ಲೋಯರ್ ಚೆಸ್ಟ್ ಎಷ್ಟಿದೆಯೋ ತುಂಬಾ ಇಂಪಾರ್ಟೆಂಟು ನಿಮಗೆ. ನೀಟಾಗಿ ಇಟ್ಕೊತಾ ಇದ್ದೀನಿ. ಇದು ಏನಿದೆಯೋ ಇದು ಬ್ಲೌಸನ್ನ ಇಟ್ಕೊಂಡು ಇಲ್ಲಿ ಏನು ಶೋಲ್ಡರ್ ಸ್ಟಿಚ್ ಇದೆಯೋ ಈ ಪಾಯಿಂಟಿಗೆ ಎಲ್ಲಿ ಎಷ್ಟು ಬರುತ್ತೋ ನೋಡ್ಕೊಳ್ಳಿ. ಫಸ್ಟು ಕರೆಕ್ಟಾಗಿ 13.5 ಬರ್ತಾಯಿದೆ ನೋಡಿ. 13.5 ಬರ್ತಾಯಿದೆ ಸ್ಟಿಚ್ಚು. ಇಲ್ಲಿ 13.5ಗೆ ನಾನು 1 ಇಂಚ್ ಸೇರಿಸಿ 14.5ಗೆ ನೋಡ್ಕೊತೀನಿ. 1 ಇಂಚ್ ಸೇರಿಸಿ 14.5ಗೆ ಒಂದು ಮಾರ್ಕ್ ಹಾಕೋಣ. ಏನು ರೆಡಿ ಇರುತ್ತೋ ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಆಮೇಲೆ 3 ಇಂಚ್ ಸಿಗುತ್ತಾ ಒಂದು ಸಲ ಚೆಕ್ ಮಾಡೋಣ. ಓಕೆ, ಸಿಗ್ತಾ ಐತೆ ನಮಗಿಲ್ಲಿ ಬೆಲ್ಟ್ ಪಟ್ಟಿ ಮತ್ತು ಇದಕ್ಕೆ ಫುಲ್ಲು ಸಿಗ್ತಾ ಐತೆ. ಟೋಟಲಾಗಿ ಬ್ಲೌಸಿನ ಉದ್ದ 15, 16, 17, 2.5 ಇಂಚ್ ಎಕ್ಸ್ಟ್ರಾ ಇದೆ. ಬ್ಲೌಸ್ ಉದ್ದಕ್ಕಿಂತ 2.5 ಇಂಚ್ ಎಕ್ಸ್ಟ್ರಾ ಇದೆ ಇದು. ಮತ್ತು ಇಲ್ಲಿ ನೆಕ್ ಬಂದು ನಾನು 3 ಇಂಚಸ್ ತೊಗೊತಾ ಇದ್ದೀನಿ. 3 ಇಂಚಸ್ಗೆ ಫ್ರಂಟಲ್ಲಿ 3 ಇಂಚ್ ತೊಗೊತಾ ಇದ್ದೀನಿ. ಶೋಲ್ಡರ್ ಬ್ಯಾಕಲ್ಲಿ ಏನು ತೊಗೊಂಡು ಸೇಮ್ ತೊಗೊತೀನಿ 3.5, ಯಾವುದೇ ಚೇಂಜಸ್ ಇಲ್ಲ. ಎದೆ ಸುತ್ತಳತೆ 11 ಇತ್ತು, 11.5 ಹೋಗ್ತಾ ಇದ್ದೀನಿ. 1/2 ಇಂಚ್ ಎಕ್ಸ್ಟ್ರಾ ತೊಗೊಬೇಕು ಫ್ರಂಟಲ್ಲಿ, ಯಾಕಂದರೆ ಇಲ್ಲಿ ಡಾಟ್ ಹಿಡಿತೀವಲ್ಲ ಅದಕ್ಕೆ ಹೋಗುತ್ತೆ, ಅದಕ್ಕೋಸ್ಕರ ಅಷ್ಟೇ.
+2 ಇಂಚಸ್ಸು ಮಾರ್ಜಿನ್ಗೋಸ್ಕರ. ಇಲ್ಲಿ ಬಂದು ನೆಕ್ ಡೀಪ್ ಬಂದು ಇವ್ರು ತುಂಬ ಡೀಪೆಲ್ಲ ಇಟ್ಕೊಳಲ್ಲ, ಹಂಗಾಗಿ 6.5 ನಾನು ಇಲ್ಲಿ ಹೋಗ್ತಾ ಇದ್ದೀನಿ. ಇದನ್ನೊಂದು ಶೇಪ್ ಕೊಟ್ಕೊಳ್ಳೋಣ. ಇಲ್ಲೂ ಅಷ್ಟೇ ನಮ್ಮದೇನು ಆರ್ಮೋಲ್ ರೌಂಡಿಂಗ್ ಇರುತ್ತೆ. ಇಲ್ಲಿ ಬಂದು 3 ಇಂಚು, ಇಲ್ಲಿ ಬಂದು 3.25 ಅಥವಾ 4 ಇಂಚ್ವರೆಗೂ ನಾವು ತೊಗೊಬೋದು. ಇಲ್ಲಿ 3 ಇಂಚಸ್, ಇಲ್ಲಿ ಕೂಡ 3.5 ಇಂಚಸ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಇವೆಲ್ಲ ಲೈನ್ಗಳನ್ನು ಇಲ್ಲೂ ಕೂಡ ಸೇರಿಸಿ ಇದನ್ನು ಒಂದು ಬೆಲ್ಟ್ ಪಟ್ಟಿ ಥರ ಮಾರ್ಕ್ ಹಾಕ್ಕೊಳ್ಳಿ. ಇದು ಅಷ್ಟೇ ನಾನು 6.5 ಅಥವಾ 6.25ವರೆಗೂ ನಾನು ಇಲ್ಲಿ ಲೈನ್ ಹಾಕ್ಕೊತಾ ಇದ್ದೀನಿ. ಯಾಕೆ ಕಡಿಮೆ ಮಾಡಿದ್ರೆ ಬ್ಯಾಕಲ್ಲಿ ಜಾಸ್ತಿ ತೊಗೊಂಡಿದ್ದೀನಿ ಅಂದರೆ ಇಲ್ಲಿ ಇನ್ನೊಂದು ಮಾರ್ಕ್ ಹಾಕ್ತೀನಿ. ಅವಾಗಿನ ಸ್ವಲ್ಪ ನಾವು ಆರ್ಮೋಲ್ ರೌಂಡಿಂಗ್ ಎಷ್ಟೈತೆ ಬೇಕಾದ್ರೆ ನಾನು ಅಳತೆ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ಬಂದು ಎಷ್ಟಿದೆಯೋ ಅಷ್ಟನ್ನು ಮಧ್ಯಕ್ಕಿಲ್ಲೂ ಕೂಡ ಒಂದು ಲೈನ್ ಹಾಕ್ಕೊಳ್ಳಿ. 1/2 ಇಂಚ್ ಒಳಗಡೆಗೆ ಏನು ಮಧ್ಯದ್ದು ಇದೆಯಾ ಅದು 1/2 ಇಂಚ್ ಒಳಗಡೆಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿಂದ ಬಂದು ಒಂದು 3/4 ಇಂಚ್ಗೆ ನಾರ್ಮಲ್ಲಾಗಿ ಏನು ನೀವು ಮಾರ್ಕ್ ಹಾಕ್ತೀರೋ ಅದನ್ನು ಹಾಕ್ಕೊಂಬಿಡಿ. ಇಲ್ಲೂ ಅಷ್ಟೇ ಫ್ರೆಂಚ್ ಕರ್ವ್ ಯೂಸ್ ಮಾಡೋಣ. ಅಕಸ್ಮಾತ್ ಕೆಲವೊಂದು ಸಲ ನಿಮಗೆ ಅದು ಟಚ್ ಆಗಲ್ಲ, ನೋಡಿಕೊಂಡು ನೀವೇನು ಮಾಡಿ ಒಂದೊಂದಕ್ಕೆ ಬೇಕಾದರೂ ನಾವು ಹಿಂಗೆ ಸೇರಿಸ್ಕೊಬೋದು. ಒಂದೇ ಸಲ ಸೇರ್ಕೊಳ್ಲಿಲ್ಲ ಅಂದರೆ ಅಲ್ಲಿಂದಲ್ಲಿಗೆ ಮಾಡಿಬಿಟ್ಟು ಆಮೇಲೆ ಒಂದು ಸಲ ಈ ಥರ ಮಾಡ್ಕೊಳ್ಳಿ. ಒಂದೇ ಸಲ ಫುಲ್ ಬರಲ್ಲ, ಕೆಲವೊಂದು ಸಲ ಈ ಫ್ರಂಟಲ್ಲಿ ಈಗ ಆಯಿತು. ಈಗ ಇದು ನಾವು ಇದನ್ನು ಫ್ರಂಟ್ ಮಾರ್ಕಿಂಗ್ ನಾರ್ಮಲ್ ಮಾರ್ಕಿಂಗ್ ಹಾಕಿದ್ದೀವಿ. ಇಲ್ಲಿಂದ 3.5ಗೆ ಒಂದು ಮಾರ್ಕನ್ನು ಹಾಕ್ತಾಯಿದ್ದೀನಿ. ಆಮೇಲೆ 3 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಸೆಂಟರ್ಗೆ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲೂ ಕೂಡ 3 ಇಂಚ್ ಬರೋ ಥರ ನೋಡಿಕೊಂಡು ಇದು ಒಂದು ಲೈನನ್ನು ಹಾಕ್ಕೊಳ್ಳಿ. ಇದಾಯಿತು. ಇಲ್ಲಿ ಕೂಡ 1 ಇಂಚ್ಗೆ ಒಂದು ಮಾರ್ಕು, 1 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಸೆಂಟ್ರಿಗೆ ಇದೇನಿರುತ್ತೋ ಇಲ್ಲಿಗೂ ಒಂದು ಪಾಯಿಂಟನ್ನು ಮಾಡ್ಕೊಳ್ಳಿ. ಇವಾಗ ಇಲ್ಲಿಂದ ಬಂದು 3.5 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ. ಇದು ನಿಮಗೆ ಏನಂದರೆ ಈ ಮಾರ್ಕು ಮತ್ತು ಈ ಮಾರ್ಕು ಜೊತೆ ಸೇರೋ ಥರ ನೋಡ್ಕೊಳ್ಳಿ ಫಸ್ಟು, ಇಲ್ಲಾಂದರೆ ಫಿನಿಶಿಂಗ್ ಬರಲ್ಲ ಅದು. ನೋಡಿ ಈ ಥರ ಇದು ಈ ಮಾರ್ಕಿಂಗು ಮತ್ತು ಈ ಮಾರ್ಕಿಂಗು ನೋಡಿಕೊಂಡು ಲೈನ್ ಹಾಕ್ಕೊಳ್ಳಿ. ಇದು 3.5 ಇಂಚ್ ಬರೋ ಥರ ನೋಡಿಕೊಂಡು ಈ ಮೇಲ್ಗಡೆ 1/2 ಇಂಚು ಕೆಳಗಡೆಗೆ 1/2 ಇಂಚು ಕಂಪಲ್ಸರಿ ಇಲ್ಲಿ 1 ಇಂಚ್ ಇಡೀರಿ. ಆವಾಗ ಕಂಕ್ಳಲ್ಲಿ ಯಾವುದೇ ರಿಂಕಲ್ಸ್ ಅನ್ನೋದು ಬರಲ್ಲ, ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇದು ಹಿಂಗಾದಮೇಲೆ ಇದು ಹೈಟ್ ಇದೆ, ಇದು ಡೌನ್ ಇದೆ. ಇದನ್ನು ಕೂಡ ನಾವು 1.8 ಮಾಡಿಬಿಟ್ಟು ಇಲ್ಲ 1/2 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡಿರಿ. ಇದನ್ನು ಈ ರೀತಿ ಮಾಡ್ಕೊಳ್ಳಿ. ಆವಾಗ ನಮ್ಮದು ಇಲ್ಲಿ 1/2 ಇಂಚ್ ಇಳಿಸಿದಾಗ ನಾವೇನು ಬ್ಯಾಕಲ್ಲಿ ನಾವು ಹೆಚ್ಚಿಗೆ ತೊಗೊಂಡು ಇಲ್ಲಿ ಕಡಿಮೆ ತೊಗೊಂಡಿದ್ವಿ ಅಂದರೆ ಅವು ಬ್ಯಾಲೆನ್ಸ್ ಆಗುತ್ತೆ. ಈಗ ಇಲ್ಲಿ ಕೂಡ ಮಧ್ಯದಲ್ಲಿ ಅಥವಾ ಮಧ್ಯಕ್ಕಿಂತ ಒಂದು ಸ್ವಲ್ಪ ಕೆಳಗಡೆ ಇದು ಕೂಡ 1/2 ಇಂಚು ಅಥವಾ 3/4 ಇಂಚ್ಗೆ ನೀವು ಒಂದು ಮಾರ್ಕ್ ಹಾಕ್ಕೊಳ್ಳಿ. ನಾನು ಇಲ್ಲಿ ಯಾವುದೇ ಡಾಟನ್ನು ಹಿಡಿಯಲ್ಲ, ಇಷ್ಟೇ ಇರುತ್ತೆ ಡಾಟು. ಈಗ ಬೆಡ್ ಪಟ್ಟಿ ಕಟ್ ಮಾಡಿಬಿಡ್ತೀನಿ. ಅಕಸ್ಮಾತು ನಿಮಗೇನಾದರೂ ಕಟ್ ಮಾಡೋ ಸರಿಯಾಗಿ ಗೊತ್ತಾಗಲಿಲ್ಲ ಅಂದರೆ ಏನು ಮಾಡಿ, ನೋಡಿ ಇಲ್ಲಿ ನಾನು ಆರ್ಮೋಲು ನಾನು ಏನು ಕಟ್ ಮಾಡಲಿಲ್ಲ. ಒಂದು ಸಲ ಏನು ಮಾಡಬೇಕು, ಏನು ಮಾರ್ಕಿಂಗ್ ಇರುತ್ತೆ ಇದನ್ನು ತೊಗೊಂಬಂದು ಇದಕ್ಕೆ ಹಿಂಗೆ ಕೂರಿಸೋಣ. ಈ ಮಾರ್ಕಿಂಗು ಮತ್ತು ಈ ಮಾರ್ಕಿಂಗು ಟಚ್ ಆಗಬೇಕು, ಅವಾಗ ಮಾತ್ರ ಅದು ಕರೆಕ್ಟಾಗಿ ಬರೋದು, ಇಲ್ಲಾಂದರೆ ಬರಲ್ಲ. ಅದು ಕರೆಕ್ಟಾಗಿ ಡಾಟ್ ಪಾಯಿಂಟ್ ಇಷ್ಟೇ ಇರಬೇಕು. ನೋಡಿ ಆರ್ಮೋಲ್ ರೌಂಡಿಂಗ್ ಈ ಥರ ಇರಬೇಕು. ಒಂದು ಸಲ ಚೆಕ್ ಮಾಡೋಣ,
ನಮ್ಮದು ಆರ್ಮೋಲ್ ರೌಂಡಿಂಗ್ ಕರೆಕ್ಟಾಗಿ ಎಷ್ಟಿರುತ್ತೋ ಅಷ್ಟು ಬಂದರೆ ಓಕೆ. ಇಲ್ಲ ಅಂದರೆ ನಾವು ಜಾಸ್ತಿ ತೊಗೊಂಡಿದ್ದೀವಿ. ಒಂದು ಸಲ ಚೆಕ್ ಮಾಡಿ ನೀವು. ಈಗ ಚೆಕ್ ಮಾಡ್ತೀನಿ. ಬ್ಲೌಸಲ್ಲೇ ಚೆಕ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲ 1/2 ಇಂಚ್ ಬಿಟ್ಬಿಡೋಣ, ಯಾಕಂದರೆ ಆಲ್ರೆಡಿ ಬ್ಲೌಸಲ್ಲಿ ಸ್ಟಿಚ್ ಆಗಿರುತ್ತೆ, ಇಲ್ಲಿ ನಾವು ಸ್ಟಿಚ್ ಮಾಡಿರಲ್ಲ. ಹಂಗಾಗಿ 1/2 ಇಂಚ್ ಇಲ್ಲಿ ನಾನು ಬಿಟ್ಬಿಡ್ತೀನಿ. ಬಿಟ್ಬಿಟ್ಟು ಕಂಕ್ಳು ಒಂದು ಸಲ ಚೆಕ್ ಮಾಡಿ. ಬ್ಯಾಕ್ ಆದರೂ ಪರವಾಗಿಲ್ಲ, ಫ್ರಂಟ್ ಆದರೂ ಪರವಾಗಿಲ್ಲ. ಒಂದು ಸಲ ನೀಟಾಗಿ ಹಿಂಗೆ ಇಟ್ಕೊಂಡು ಚೆಕ್ ಮಾಡಿದ್ರೆ ನಮ್ದು ಕರೆಕ್ಟ್ ಇತ್ತು ಅಂದರೆ ಓಕೆ. ಇಲ್ಲಿ ನೋಡಿ, ಇಲ್ಲೇನು ಸ್ಟಿಚ್ ಇದೆಯೋ ಈ ಸ್ಟಿಚ್ಚನ್ನೇ ಇಟ್ಬಿಟ್ಟು ನಾನು ತೋರಿಸ್ತಾ ಬರ್ತೀನಿ. ಅಕಸ್ಮಾತ್ ಹೆಚ್ಚು ಕಡಿಮೆ ಆಯಿತು ಅಂದರೆ ನೀವು ಈಗಲೂ ಕೂಡ ಸರಿ ಮಾಡ್ಕೊಬೋದು, ತೊಂದರೆ ಇಲ್ಲ. ಕರೆಕ್ಟಾಗೆ ಇರುತ್ತೆ. ಹಂಗೂ ಏನಾದರೂ ಸ್ವಲ್ಪ ನೋಡಿ, ಇಲ್ಲಿ ಒಂದು ಪಾಯಿಂಟು ಜಾಸ್ತಿ ಇದೆ, ಹಂಗಾಗಿ ಎಲ್ಲಿಗೆ ಬರುತ್ತೋ ಪಾಯಿಂಟು ನಾನು ಅಲ್ಲಿಗೆ ಮಾರ್ಕಾಗ್ತೆ. ಇಷ್ಟ ಆದರೆ ಓಕೆ, ಸಾಕು. ಮಿಕ್ಕಿದ್ದೆಲ್ಲ ಕರೆಕ್ಟಾಗಿದೆ. ಇಲ್ಲಿಗೆ ಮಾಡಿಕೊಂಡ್ರೆ ಇವ್ರದ್ದು ಆಯಿತು. ಇಷ್ಟು ನಮ್ಗೆ ಆರ್ಮೋಲ್ ರೌಂಡಿಂಗ್ ಇಷ್ಟು ಬೇಕು. ಈಗ ಕಟ್ ಮಾಡ್ತೀನಿ ನಾನು ಇದನ್ನು. ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಅವ್ರದ್ದು ಆರ್ಮೋಲ್ ರೌಂಡಿಂಗ್ ಏನಿದೆ ಅದನ್ನು, ಆಮೇಲೆ ಬೇಕಾದರೆ ನೀವು ಮಾಡ್ಕೊಬೋದು. ಇದು ನಾನು ಮಾರ್ಕ್ ಹಾಕಿದ್ದಿದ್ದು, ಇದು ಕಟ್ಟಿಂಗ್ ಏನು ಮಾಡೋಂಗಿಲ್ಲ, ಮಾರ್ಕ್ ಹಾಕಿದ್ದಿದ್ದು ನಾನು. ಇದನ್ನು ಅಷ್ಟೇ, ಇಲ್ಲಿ ಎಕ್ಸ್ಟ್ರಾ ಏನಿದೆಯೋ ಅದನ್ನು ಕಟ್ ಮಾಡಿ ತೆಗಿತೀನಿ. ಇಲ್ಲೂ ಅಷ್ಟೇ ನೆಕ್ಕನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಒಂದು ಬ್ಲೌಸ್ ಕಟ್ ಮಾಡೋದು ಅಂತ. ಇದರಲ್ಲಿ ನಾನು ಒಂದು ಬೆಲ್ಟ್ ಪಟ್ಟಿ ಮತ್ತು ಏನು ಬ್ಯಾಕಿಗೆ ಸ್ಕ್ಯಾಲಪ್ ಡಿಸೈನ್ ಮಾಡಬೇಕು ಅದಕ್ಕೆ ಸಾಕಾಗುತ್ತೆ. ನಾನು ಕಟ್ ಮಾಡ್ಕೊತೀನಿ. ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೂ ಅಷ್ಟೇ. ನಾವಿಲ್ಲಿ 3 ಲೇಯರ್ ಬೇಕಾಗುತ್ತೆ, ಅಂದರೆ ನಾವು ರೆಡಿ ಹುಕ್ಸ್ ಥರ ಮಾಡೋದ್ರಿಂದ ಅದನ್ನು ಕೂಡ ಈಗಲೇ ನಾವು ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀವಿ. ಮೇಯ್ನ್ ಬಟ್ಟೆ ಬಂದು ಇದನ್ನ ಇಟ್ಬಿಟ್ಟು ನಾನೀಗ ಕಟ್ ಮಾಡ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೂ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.